ಹಂಗೆ ಮಾಡಿದವ್ರು ಯಾರಪ್ಪ ಅಂದರೆ ರಾಜಕಾರಣಿಗಳು. ಈ ಒಂದು ಏನಪ್ಪ ರಾಜಕಾರಣಿಗಳು ದುಡ್ಡು ಹಾಕಿ ದುಡ್ಡು ತೆಗೆದ ವ್ಯವಹಾರ ಮಾಡುವಂಥವು, ಸಾರಾಯಿ ಹಂಚೋದು ಮತ್ತೇನೋ ಮಾಡೋದು ಮಾಡಿ ಆಯ್ಕೆ ಆಗುವಂಥವು. ಇಂಥವ್ರಿಂದಾಗಿ ಇವತ್ತು ಈ ವ್ಯವಸ್ಥೆ ಬಂದಿಂಥದ್ದು. ಇದನ್ನು ಮೂಲಿಟ್ಟುಕೊಂಡು ಈಗ ಹಲವಾರು ಸಲ ಡಿಸ್ಕಷನ್ ಮಾಡಿದ್ವಿ. ಆ ದಿಶೆಯಲ್ಲಿ ಈ ಹಿಂದೆ ಪ್ರೊಫೆಸರ್ ನಂಜನಸ್ವಾಮಿಗಳು, ಬಾಬಾಗೌಡ ಪಾಟೀಲರು, ಇನ್ನೂ ಉಳಿದ ಅನೇಕ ನಾಯಕರು ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರಿಗೆ ಯಾರಿಗೂ ಅಧಿಕಾರವನ್ನು ಹಿಡಿದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಒಗ್ಗಟ್ಟು ಬಂದಿಲ್ಲ ರೈತರಲ್ಲಿ ಅಂತ. ಒಗ್ಗಟ್ಟು ಬಂದು ತಮ್ಮನ್ನು ತಿಳ್ಕೊಂಡು ಅಯೋಗ್ಯರಿಗೆ ಓಟ್ ಹಾಕೋದನ್ನು ಅಥವಾ ತುಟ್ಟು ಕೊಡೋರಿಗೆ ಓಟ್ ಹಾಕೋದನ್ನು ಅಥವಾ ಸಾರಾಯಿ ಕೊಡೋರಿಗೆ ಓಟ್ ಹಾಕೋದನ್ನು ಬಿಟ್ಟರೆ ವ್ಯವಸ್ಥೆ ಶುದ್ಧ ಆಗ್ತದೆ, ತಂತನ್ನು ಚೇಂಜ್ ಆಗ್ತದೆ. ಅದನ್ನು ತಿಳಿಸುವಂಥ ಕೆಲಸವನ್ನು ಇವತ್ತು ಗುರೂಜಿಯವರು ಸ್ವತಃ ಬ್ರಹ್ಮಚಾರಿಗಳಿವ್ರ ಜೊತೆಗೆ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಸಾರಾಯಿ ಬಗ್ಗೆ ನಿಷೇಧ ಆಗ್ಬೇಕಂತ ಹೇಳ್ತಾ ಇದ್ದಾರೆ, ಜನರಿಗೆ ವಿಶ್ವಾಸ ಮೂಡಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಜನರನ್ನು ಒಟ್ಟುಗೂಡಿಸಿಕೊಂಡು ಪ್ರತಿ ರೈತರನ್ನು ವಿಶ್ವಾಸ ತೆಗೆದುಕೊಂಡು ಮುಂದೆ ಒಂದು ಹೆಜ್ಜೆ ಮುಂದಿರೋದು ಹೊರಟಿದ್ದಾರೆ. ಹೀಗಾಗಿ ಇವತ್ತು ಬಿಡದಿಯಲ್ಲಿ ಹೋರಾಟಕ್ಕೂ ಸಹಿತ ಒಂದು ಹೊಸ ಚೈತನ್ಯ ಬಂದಂಗೆ ಆಗ್ಯದ. ಯಾಕಂತಂದ್ರೆ ಈಗಾಗಲೇ ಅನೇಕ ಹೋರಾಟಗಳು ಮಾಡ್ತಾಯಿದ್ದಾರೆ, ಅಲ್ಲಿ ಗೆಲುವು ಸಾಧಿಸ್ತಾ ಇದ್ದಾರೆ. ಗೆಲುವು ಯಾಕೆ ಸಾಧಿಸ್ತಾ ಇದ್ದಾರಪ್ಪ ಅಂದ್ರೆ ಅಲ್ಲಿ ಪ್ರಾಮಾಣಿಕತೆ ಅದ ಮತ್ತು ಇನ್ನೊಬ್ಬರು ದುಡ್ಡು ತೆಗೆದುಕೊಂಡು ದುಡ್ಡಿಗೆ ವ್ಯವಹಾರ ಮಾಡ್ತಾ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಈ ಒಂದು ಬಿಡದಿ ಹೋರಾಟ ಆಗಲಿ ಅಥವಾ ಇನ್ನುಳಿದೆಲ್ಲ ಹೋರಾಟಗಳಲ್ಲಾಗಲಿ ಇವರಿಬ್ಬರು ಜೋಡಿ ಯಶಸ್ಸನ್ನು ಸಾಧಿಸ್ತಾ ಇದೆ. ರಾಜ್ಯ ರೈತ ಸಂಘ ಕಟ್ಕೊಂಡಿದ್ದಾರೆ, ಹಸಿರು ಸೇನೆ ಅಂತ ಕಟ್ಕೊಂಡಿದ್ದಾರೆ, ಮಾಡಿಕೊಂಡು ಜನರನ್ನು ಕುಡಿಸ್ತಾ ಇದ್ದಾರೆ. ಇದು ಭಾಳ ಮಹತ್ವದ ರೀ. ನೀವು ಎಷ್ಟು ಭಾಷಣ ಮಾಡ್ತೀರಿ ಏನು ಮಾಡ್ತೀರಿ ಅಲ್ಲ, ಭಾಷಣಕ್ಕೆ ಮತ್ತು ನಡತೆಗೆ ಅಲ್ಲಿ ಸಾಮ್ಯತೆ ಬಂದಾಗ ಜನ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ